ಬ್ಲಾಗಲ್ಲಿ ಹಾಕ್ತೀನಿ. ಅವತ್ತು ಕಾರ್ ರೆಡಿ ಮಾಡ್ಸಕ್ ಮುಂಚೆ ನನ್ನ ಕಾರು ಯಾವತ್ತು ನೆನಪಿಲ್ಲ ಮೀಟ್ ಆಗಿದ್ರಿ ಅವತ್ತು ಇವ್ನು ಕರ್ಕೊಂಡ್ ಬಂದ ಎಲ್ಲ ನಾನು ಕೊಡಿಸ್ತೀನಿ ಬಾಮಚ್ಚ ಅಂತ. ಮಡ್ ಕಪ್ಸ್ ನೆನಪಾಯ್ತು. ಮಡ್ ಕಪ್ಸ್ ಹೋಗೋಣ ಈಗ ಈರೋಡಲ್ಲಿ ಒಂದು ಮಡ್ ಕಪ್ಸ್ ಇದೆ, ಇಲ್ಲಿಗೆ ಬಂದಿದ್ರಿ. ಅಣ್ಣ ಏನು ಅನ್ಕೊಂಡವನೆ ಒಂದು 300-400 ರೂಪಾಯಿ ಬಿಲ್ ಆಗುತ್ತೆ ಅಂತ ಅನ್ಕೊಂಡವನೆ. ತಿನ್ನೋದೆಲ್ಲ ತಿಂದ್ಬಿಟ್ರಿ ಲಾಸ್ಟ್ಗೆ ಎಷ್ಟು 700 ರೂಪಾಯಿ 800 ರೂಪಾಯಿ ಬಿಲ್ ಆಗ್ಬಿಡೈತೆ. ಹೊಟ್ಟೆ ಹೊರ್ಕೊಂಡ್ಬಿಟ್ಟಿದ್ದ ಮಚ್ಚ. ನಾನು ಎದ್ದಿಗೆ ಊರಲ್ಲಿ ಮೊನ್ನೆ ಒಂದ್ಸತಿ ಏನಾಗಿತ್ತು ಇದ್ನಲ್ಲ, ಆ ಟೈಮಲ್ಲಿ ಈ ತರ ಎಲ್ಲ ಕಾರ್ ರೆಡಿ ಮಾಡಿಸ್ಕೊಂಡ್ರ. ಅಲ್ಲಿ ಬಜೆಟ್ ಸೇವ್ ಮಾಡಿದೆ, ಅಲ್ಲಿ ಕಾರ್ ಶೋರೂಮ್ ಅವನ ಹತ್ರ 1000 ರೂಪಾಯಿ ಸೇವ್ ಮಾಡಿದೆ. ಸೊ ಅದಕ್ಕೆ ಏನ್ ಮಾಡಿದೆ, ಸರಿ ಬನ್ರಿ ಮಚ್ಚ ಎಲ್ಲ ಹೋಗೋಣ ಸ್ವಲ್ಪ ಮಾತಾಡ್ಕೊಂಡು, ತುಂಬಾ ದಿವಸ ಆಯ್ತಲ್ಲ ಮಾತಾಡ್ಕೊಂಡು ಏನಂತ ತಿನ್ಕೊಂಬರೋಣ. ಮಡ್ ಕಪ್ಸ್ ಇತ್ತಲ್ಲ, ಮಡ್ ಕಪ್ಸ್ ಹೋಗೋಣ, ಕಮ್ಮಿ ಇರುತ್ತೆ. ಕಮ್ಮಿ ಎಲೆಕ್ಟ್ರಾನಿಸಿಟಿ ಮಡ್ ಕಪ್ಸ್ ಹೋದ್ರಿ. ಆಬ್ವಿಯಸ್ಲಿ ಮಡ್ ಕಪ್ಸ್ ಕಮ್ಮಿ ಇರುತ್ತಲ್ಲ ಬೇ, ನಾವೇ ತಿಂತೀವಲ್ಲ. ಓಕೆ ಅಂತ ಸರಿ ಅಂತ ಅನ್ಕೊಂಡು ಅಲ್ಲೆಲ್ಲೂ ಇರ್ಲಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದ್ರಿ ಬಾ. ಖುಷಿಯಾಗೆ ಎಲ್ಲ ಆರ್ಡರ್ ಮಾಡಿದ್ರಿ. ಒಂದು ಯಾವುದು 2 ಇದನ್ನ ಆರ್ಡರ್ ಮಾಡಿದ್ರಿ, ಅದು ಮ್ಯಾಂಗೋ ಮಿಲ್ಕ್ ಶೇಕು. ಕೊಟ್ಟ ನೋಡು 150 ರೂಪಾಯಿ 125 ರೂಪಾಯಿ ಒಂದು 150 ರೂಪಾಯಿ. ನಾವ್ 2 ಆರ್ಡರ್ ಮಾಡಿದ್ವಿ. ಅವಾಗ್ಲೂ ಡೌಟ್ ಅಲ್ಲಿ ಇನ್ನೊಂದು ಅವ್ನು ಪ್ರಮೋದ್ ಏನು ಆರ್ಡರ್ ಮಾಡ್ದ, ಚಾಕ್ಲೇಟ್ ಹಾಟ್ ಕಾಪಿ ಚಾಕ್ಲೇಟ್ ಆರ್ಡರ್ ಮಾಡ್ದಪ್ಪ. ಹಾಟ್ ಚಾಕ್ಲೇಟ್ ಅದು ಎಷ್ಟು ಹೇಳೋ 90 ರೂಪೀಸ್. 90 ರೂಪೀಸ್ ಒಂದು ಚಿಕ್ಕ ಕಾಪಿ ಇದ್ರಲ್ಲಿ ಕೊಟ್ಟ. 90 ರೂಪೀಸ್ ಇಲ್ಲಿ. ಅಯ್ಯೋ ಯಾಕೆ ಹೇಳ್ತೀಯ, ಬಿಲ್ ನೋಡ್ಬಿಟ್ಟು ನನಗೆ ಹೊಟ್ಟೆ ಎಲ್ಲ ಉಡ್ದೋಯ್ತು. ಲೋ ತಿಂದಿದ್ದು 2 ಬರ್ಗರ್, ಒಂದು ಜ್ಯೂಸ್ಗೆ ಇಷ್ಟು ಬಿಲ್ ಹಾಕ್ಬಿಟ್ಟಲ್ಲ. ಸ್ಯಾಂಡ್ವಿಚ್ಗೆ 2 ಸ್ಯಾಂಡ್ವಿಚ್ 2 ಜ್ಯೂಸು ಅಷ್ಟೇ 800 ರೂಪಾಯಿ ಬಿಲ್ಲು. ಅದೆಲ್ಲ ಹೈಲೈಟ್. ನಾನು ನಿನ್ಗೆ ಹೇಳ್ತೀನಿ ಅಂದ್ರೆ ಮಚ್ಚ ಬೇಡ ಮಚ್ಚ ಆಕ್ಸಿಡೆಂಟ್ಸ್ಗಳು ಆಯ್ತಾ ಇದೆ. ಓ ನಿನ್ ಕಾರ್ ರೆಡಿ ಮಾಡಕ್ 3000 ಆಯ್ತು 2000 ಆಯ್ತು ನೋಡು. ಅದ್ರಲ್ಲಿ ಬಿಲ್ ಕೇಳ್ತೀನಿ ಇನ್ಮೇಲೆ ಬಿಲ್ ಕೇಳ್ತೀನಿ. ಆ ಬಿಲ್ಲು ಎಲ್ಲ ಬಿಸಾಕ್ಬಿಟ್ಟು ಅವನು ಆ ಬಿಲ್ಲಲ್ಲಿ ಕಾರಲ್ಲಿ ಇಟ್ಟರೆ ನೀವು ನಾನು ಕಾರಲ್ಲಿ ಹಿಡ್ಕೊ ಮಚ್ಚ ನೆನಪು ಏನೋ ಫ್ರೇಮ್ ಹಾಕೊಂಡು ಹಿಡ್ಕೊಳ್ಳೋ. ಇನ್ನೊಂದ್ಸರಿ ಲೈಫಲ್ಲಿ ಅದು ನೋಡಿದಾಗೆಲ್ಲ ನಿನ್ ಮಡ್ ಕಪ್ಸ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಇಂಥ ಕೆಲಸ ನಾನು ಅವಾಗ ಮಾಡ್ತಾ ಇದ್ದೀನಿ. ಏ ಬಿಸ್ನೆಸ್ ಮ್ಯಾನ್ ಅಮರ್, ನಮ್ ಗ್ಯಾಂಗಲ್ಲಿ ಬಿಸ್ನೆಸ್ ಮ್ಯಾನ್ ಅಪ್ಪ ಇವನು. ಮಚ್ಚಾ ತೋರ್ಸ್ ಮಚ್ಚ ನಿನ್ ಫೇಸ್ನ. ಏ ಇಲ್ಲ ಬಿಡು, ಫೇಸ್ನ ಮಾತ್ರ ತೋರ್ಸಪ್ಪ. ಬೇಡ ಅಣ್ಣ. ಯಾರಣ್ಣ ನೀನು? ಈ ಆಟಕ್ಕೆ ನಾನು ಬರಲ್ಲ. ಬೇರೆ ಏನು ಆಟಕ್ಕೆ ಬರ್ತೀಯ? ಎಲ್ಲಿ ನಿನ್ ಕ್ಲೋಸ್ ಫ್ರೆಂಡ್ ಬಂದು ಫ್ರೀಯಾಗಿ ಚಡಿ ತಗೊಂಡೋದ್ನ ನರಾರಿ, ಅವನಿಗೆ ಮಾತ್ರ ಫ್ರೀಯಾಗಿ ಕೊಟ್ಬಿಡ್ತೀಯಲ್ಲ ಎಲ್ಲಾನು. ನಮಗ್ ಬಂದ್ರೆ ಮಾತ್ರ ಒಂದು 10 ರೂಪಾಯಿ ಡಿಸ್ಕೌಂಟ್ ಕೊಡಲ್ಲ ಮಚ್ಚ ಅವನ ಅಂಗಡಿಯಲ್ಲಿ. ನನಗಂತೂ ಡಿಸ್ಕೌಂಟೇ ಇಲ್ಲ. ಅದೇ ಇವಾಗ ನರಾರಿ ಫೋನ್ ಮಾಡಿದ್ನಲ್ಲ, ಅಮರ ಅಂಗಡಿಯಲ್ಲಿ ಇದೀನಿ ಅಂತ. ಅವಲೇ ಅರ್ಥ ಆಯ್ತು ಫ್ರೀಯಾಗಿ ಏನೋ ದಪ್ಕೊಂಡು ಹೋಯ್ತವನೆ ಅಂತ. ಏನ್ ಗೊತ್ತಾ, ಸಾವೇ ಕಣ್ಮುಂದೆ ಬಂದ್ರು ಹಂಗೆ ಕೂತಿರ್ತಾನೆ. ರೇಸ್ ಗುರು ಅಮರ್ ಶ್ರುತಿಹಾಸನ್ ಹಂಗೆ ನಮ್ ಗ್ಯಾಂಗ್ ಅಮರ್ ಅಂದ್ರೆ ಅಲ್ಲಾಡೋದೇ ಇಲ್ಲ. ಅವನು ನಗ್ತಾ ಇರ್ತಾನೆ, ಆದ್ರೆ ಮನ್ಸಲ್ಲಿ ನಗ್ತಾ ಇರ್ತಾನೆ. ಅಳ್ತಾ ಇರ್ತಾನೆ, ಮನ್ಸಲ್ಲಿ ಅಳ್ತಾ ಇರ್ತಾನೆ. ಭಯ ಆಗುತ್ತೆ, ಮನ್ಸಲ್ಲೇ ಭಯ ಆಗುತ್ತೆ. ಯುವರಾಜ್ ಇದಾನಾ? ಹಾಯ್ ಯುವರಾಜ್, ಏನ್ ಸಮಾಚಾರ, ಹೇಗಿದ್ಯಾ? ಓಕೆ ಮದುವೆ ಆದ್ಮೇಲೆ ಎಲ್ಲ ಕಮ್ಮಿ ಆಗ್ಬಿಡ್ತದ ಮಚ್ಚ ವಾಯ್ಸು. ವೆದರ್ ಮಾತ್ರ ಈ ಕಡೆ ಖರಾಬಾಗ ಐತಮ್ಮ. ಓ ಈ ಕಡೆ ಆ ಕಡೆ ಬಿಸಿಲಿದ್ದಂಗೆ ಐತೆ ಮಚ್ಚ ಅಲ್ಲ? ಹಾಂ ಈ ಕಡೆ ಸಿಡ್ಲು, ಏನು ಗಾಳಿ ಬಿರುಗಾಳಿ ಎಲ್ಲ ಬರ್ತೈತೆ. ನರರಿ ಏನ್ ಮಚ್ಚ ನೀನ್ ಬರ್ತಾ ಇದ್ರೆ ಎಲ್ಲ ಬರ್ತೈತೆ. ಓಕೆ ನಮ್ಮ ಗ್ಯಾಂಗು ಬರ್ತೈತೆ. ಬನ್ರಿ. ಏನಕ್ಕೆ ಕಟ್ಟಿದ್ರ ನೀವು? 1000 ರೂಪಾಯಿ ಕಟ್ಟಿದ್ರಾ? ಫೈನ್ ಕಟ್ಟಿದ್ರಂತ ಅನಿಲ. ಹಾಯ್ ಮಚ್ಚ, ಫೈನ್ ಕಟ್ಟಿದ್ರಂತೆ. ಕಂಗ್ರಾಚುಲೇಷನ್. ನೀವು ಕಟ್ಟಿದ್ರಾ? ನಾವು ಏನು ಕಟ್ಟಿಲ್ವಲ್ಲ. ಅನಿಲ ಫೈನ್ ಕಟ್ಟಿದ್ರಂತೆ 1000 ರೂಪಾಯಿ ಸ್ಪೀಡ್ ಮಾಡಿದಕ್ಕೆ, ಓವರ್ ಸ್ಪೀಡ್ಗೆ. 116 ಇಲ್ಲಿ ಇದು ಇದೆ ನೋಡು,
ಯಾವ್ದು ಸಾಯಿಬಾಬಾ ಟೆಂಪಲ್ ಹಾ ಅದಕ್ಕಿಂತ ಮುಂಚೆ ಪೊಲೀಸ್ ಅವನು ಇದ್ರಲ್ಲಿ ಗುಡ್ಡಲ್ಲಿ ಇಟ್ಕೊಂಡ ಮಚ್ಚ ಆದ್ರೂ ಹಾಕೊಂಡು ಸ್ಪೀಡ್ ಹಿಂಗ್ ಇಟ್ಕೊಂಡು ನಿಂತ್ಕೊಂಡ್ ಆದ್ರೂ 80 ಅಲ್ಲ ನೀವು ಬರೋದು. ಬರೀ ಅವ್ನ ಹಂಗೆ ಇಟ್ಕೊಂಡು ಅವನು ಅಲ್ಲಿ ಈರೇಂಜಿಗೆ ಬಿರುಗಾಳಿ. ಅಲ್ಲಲ್ಲ ಕಣೆ ಫೈನಲ್ ಡೆಸ್ಟಿನೇಷನ್ ತರ ಎಲ್ಲ ಅಲ್ಲಾಡ್ತಾ ಇತ್ತು. ಶೆವಿ ಬಿರುಗಾಳಿ ಎಲ್ಲ ಓ ಸಖತ್ ಮಳೆ. ಹಾ ಕಷ್ಟಪಟ್ಟು ತಡಿತವನಲ್ಲ ಲಾಸ್ಟ. ನಮ್ಮ ಅನಿಲ್ಗೆ ಭಯ ಪಡಿಸ್ತವನಲ್ಲ ಯಾರೋ ಅವನು. ಸಖತ್ ಮಳೆ ಮಚಾಲ, ಹೆವಿ ಬಿತ್ತು. ನನಗೆ ಫೈನಲ್ ಡೆಸ್ಟಿನೇಷನ್ ತರ ಇತ್ತಪ್ಪ, ಅದು ಅಲ್ಲಾಡ್ತಾ ಇತ್ತಲ್ಲ ಮೇಲೆ. ನಾನು ಅಲ್ಲಾಡಿದ್ ನೋಡ್ಬಿಟ್ಟು ಇದು ಅಲ್ಲಾಡ್ತಾ ಇತ್ತಲ್ಲೋ ಅಂತಂದ್ರೆ ಇವರು ಯುವರಾಜ್ ನೆಂತಿ. ಯುವರಾಜ್ ಮುಖ ಫುಲ್ಲು ಭಯನೇ ಬಿದ್ದೋಗಿದ್ರು. ಅಷ್ಟೇ ಮಚ್ಚ, ಇನ್ನೊಂದು 10 ಕಿಲೋಮೀಟರ್ ಹೋಗೋ ಮಳೆ ಇರೋದು ನೋಡು. ಟೀನೇ ಕುಡ್ದಿಲ್ಲ. ಈ ಕಾರಲ್ಲಿ ಚಿತ್ರದುರ್ಗದಲ್ಲಿ ಹೆವಿ ಮಳೆ, ಮಸ್ತು ಥರ ಬಿರುಗಾಳಿ ಮಳೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ. ವೆದರ್ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ ಅಪ್ಪ. ಒಳ್ಳೆ ಒಂಥರ ರೈನಿ ಸೀಸನಲ್ಲಿ ಇದ್ದಂಗೆ ಫೀಲ್ ಆಗ್ತಿದೆ. ಬೆಂಗಳೂರಲ್ಲಿ ನೋಡಿದ್ರೆ ಮರಗಳೇ ಅಲ್ಲಾಡ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಮರ ಅಲ್ಲ ಎಲ್ಲ ಎದೋಳ್ತಾ ಇದ್ದಾವೆ. ಸ್ಲೋ ಬಾಯ್ಸ್, ಮಸ್ತಾಗಿದೆ ವೆದರ್ ಮಾತ್ರ. ಆ ಹೋಟ್ಲ್ ಬಿಟ್ಟು 5 ಕಿಲೋಮೀಟರ್ ದಾಟ್ ಬಂದಿರತ್ತಾನೆ. ಈ ಕಡೆ ನೋಡು ರೋಡೇ ನಿಂತಿಲ್ವಲ್ಲ. ಅಷ್ಟೇ ಅದೇ, ಇವಾಗ ಅಲ್ಲಿಂದ ಬರ್ಬೇಕಾ ಮೋಡ. ಯಾರು ಮಳೆಯಲ್ಲಿ ರೈಡ್ ಮಾಡ್ಬೇಕು ಅನ್ಕೊಂಡು ಬಂದ್ರೆ ಡಿಸ್ಅಪಾಯಿಂಟ್ ಆಗ್ಬಿಟ್ಟಿರ್ತೀನಿ. ಇಲ್ಲ ಖುಷಿ ಆಗ್ತಾರೆ ಕಣೆ. ಮಳೆ ರೈಡ್ ಆಗಿಲ್ವಲ್ಲ ನೋಡಿ, ಈ ಕಡೆ ಕ್ಲಿಯರ್ ಆಗಿ ಸಣ್ಣ ನೀಟಾಗಿ ವಿಸಿಬಲ್. ಅಲ್ಲಿ ನೋಡಿದ್ರೆ ಆ ರೇಂಜಿಗೆ ಗಾಳಿ ಬಿರುಗಾಳಿ ಸಕ್ಕದಾಗಿತ್ತು ಮಚ್ಚ. ಬಟ್ ನಾನು ಸ್ವರ್ಗ ಒಂದು 10 ನಿಮಿಷ ರಪ್ ಅಂತ ಪಾಸ್ ಆಯ್ತಲ್ಲ. ಹೂನಪ್ಪ, ನನಗೆ ಫೈನಲ್ ಡೆಸ್ಟಿನೇಷನ್ ನೆನಪಾಗ್ತಾ ಇತ್ತು. ನನಗೆ ಆ ಟೆನ್ಷನ್ ಆಗ್ಬಿಟ್ಟಿತ್ತು. ಅಲ್ಲ ಅವ್ನು ಹೋಟ್ಲಿಗೆ ಬಿಟ್ಟು ಟೀನೇ ಇಟ್ಟಿಲ್ಲಲ್ಲ ಅವನು. ಟೀ ಇಟ್ಟಿದ್ದಾನೆ ಕಣೆ, ಆಚೆಯಿಂದ ತರ್ಬೇಕು ಅವನು ಟೀನ. ಆಚೆಯಿಂದ ಅಂದ್ರೆ ಆಚೆ ಅಂದ್ರೆ ಅಲ್ಲಿ ನಿಂತಿದ್ರಲ್ಲ ನಾವು ಅಲ್ಲಿ ಟೀ ಇರೋದು. ಗಾಳಿಗೆ ಅವನು ಹೇಳ್ತಾನೆ ನಿಮಗೆ Full ಹಾಕೋ. ನಾಳಿಗೆ ಸ್ಟವ್ ನೋಡಿ ಗೈಸ್, ಯಾವ ರೇಂಜ್ಗೆ ಪ್ಲೇಸ್ ಮಾಡ್ಕೊಂತವಳೆ, ಮೂವಿ ನೋಡ್ತಾವಳೆ. ವೆಬ್ ಸೀರೀಸ್ ಎಲ್ಲರೂ ನೋಡಿ, ಚೆನ್ನಾಗಿದೆ. ಅಯ್ಯನ ಮನೆ ಕನ್ನಡದಲ್ಲಿ ಫಸ್ಟ್ ವೆಬ್ ಸೀರೀಸು ಚೆನ್ನಾಗಿ ಬಂದಿರೋದಂದ್ರೆ ಇದೆ ಅನ್ಸುತ್ತೆ. ಕನ್ನಡದವರು ಯಾತಕ್ಕೆ ಹೀಗೆ ಮಾಡ್ದೆ? ಇಂಪ್ರೂವೈಸ್ ಆಗ್ತಾರೆ. ಯಾಕೆ ಹಿಂಗೆ ಮಾಡ್ದೆ? ಚಿಕ್ಕಂದಿನ ನನಗೆ ಗೈಸ್, ನಾವು ಇವಾಗ ಮಂಟಪಕ್ಕೆ ರೀಚ್ ಆಗಿದ್ದೀವಿ. ನನ್ನ ಸ್ಕೂಲ್ ಫ್ರೆಂಡ್ ಮದುವೆ. ಓಕೆ, ಹುಡುಗಿ ರೆಡಿ, ನಮ್ಮ ಹುಡುಗನೂ ರೆಡಿ. ಏ ಸರ್ವನ್, ಅವ್ನು ಕ್ಯಾಮ್ರಾ ನೋಡಿದ್ರೆ ನಾಚ್ಕೊಂಡು ಆ ಕಡೆ ಸಿಗ್ತಾವನೆ. ಪಕ್ಕ ಸೇಟು ಥರನೇ ರೆಡಿ ಆಗವ್ರು ಅಮ್ಮರು. ಮಚ್ಚ, ಈ ಡ್ರೆಸ್ ಹೆಸರೇನು ಮಚ್ಚ? ನಮ್ಮ ಸರಳ ಯೂಟ್ಯೂಬಲ್ಲಿ ಬರ್ತಾರೆ ಮಚ್ಚ. ಅವ್ನು ಮತ್ತೆ ಸ್ಮೈಲ್ ನೋಡು. ಈ ನನ್ನ ಮಗನ ಟ್ರೈನ್ ಹಚ್ಚೋದಕ್ಕೆ ನಾವು 1.5 ಕಿಲೋಮೀಟರ್ ನಡಿಬೇಕು. ನೋಡಿ, ನನ್ನ ಮಕ್ಕಳು ಕಾರಲ್ಲಿ ಹೋಗೋಣ ನಡ್ಸ್ಕೊಂಡು ಕರ್ಕೊಂಡು ಹೋಯ್ತವ್ರಿಗೆ. ಹೇಳೋ ಮಾತೇ ಕೇಳಲ್ಲ ಅಂತಾರೆ. ನೋಡಿ, ಇವನಿದಾನಡ, ಇವನು ನೋಡಿ, ಇವನಿದಾನಲ್ಲ, ಇವನೇ ಕಲ್ಪ್ರಿಟ್ ಎಲ್ಲದಕ್ಕೂ. ಬಾಯ್ ಮಚ್ಚ ಅಮರ್.
ಇರ್ ಮಚ್ಚ ಅವನ ಬಾಯ್ ಮಚ್ಚ. KSR ಬೆಂಗಳೂರು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ವಯ ಗೈಸ್ ನೋಡಿ ನಮ್ಮ ಹುಡುಗ ರೂಮ್ ಮಾಡಿದ್ರೆ ನಮ್ಮ ಎಲ್ಲಿ ಮಲಗ್ಸವ್ ನೋಡಿ. ಅವ್ನು ನೋಡಿ ಅಲ್ಲಿ ಅಸ್ತ್ರ ಮಾಡ್ತಾವನೆ. ನಮ್ಮ ಹುಡುಗ ಹೆಂಗೆ ಮಲಗಿದ್ದೀವಿ ನೋಡಿ. ಇನ್ನೊಬ್ಬ ಅಲ್ಲಿ ನೋಡಿ ಹೆಂಗೆ ಗೊತ್ತವನೆ. ನಮ್ಮ ಪರಿಸ್ಥಿತಿ ಹಿಂಗೈತೆ. ಬೆಳಗ್ಗೆ ಆಗೋಷ್ಟಲ್ಲಿ ಮೇಲೆ ಕಾಲು ಹಾಕಿರ್ತೀನಿ ಹಿಂಗೆ. ಓಕೆ, ಗುಡ್ ನೈಟ್ ಗೈಸ್. ಟೈಮ್ ಇಲ್ಲ, ಎಲ್ಲೆಲ್ಲಿ ಏನೇನು ಮಾಡಲಿ ಗೈಸ್ ನೋಡಿ ಫೈನಲಿ ಫ್ರೀಯಾಗಿ ನೀವು ಹುಡುಗ ನಿಂತವನೆ. ಫ್ರೀಯಾಗಿ ನಿಂತಿಲ್ಲ, ಬ್ರೇಕ್ಫಾಸ್ಟ್ಗೆ ಹೊಟ್ಟೆ ಹಸ್ಕೊಂಡು ನಿಂತ್ಕೊಂಡಿದ್ದೀನಿ. ತಿಂದ್ಬಿಟ್ಟು ಸೈಲೆಂಟ್ ಆಗಿ. ಎಷ್ಟು ಗಂಟೆಗೆ ತಾಳಿ ಕಟ್ಟೋದು? 12 ಗಂಟೆಗೆ. ಓಯ್ 12 ಗಂಟೆಗೆನಾ? 11 ಗಂಟೆ 11:30 11:30 ಏನೋ ಒಂದು ಶೂಟಿಂಗ್ ಏ ಇಲ್ಲ ಹಾಂ ಅಲ್ಲ ನೋಡ್ಬಿಟ್ಟೆ ಹಾಕು. ಹಾಂ ಏನೋ ಭಯ ಆಯ್ತಾಯ್ತಾ? Happy married life, macha. ಓಕೆ ಗೈಸ್, ಫೈನಲಿ ಎಲ್ಲ ಒಂದು ಫ್ರೆಂಡ್ಸ್ ಮದುವೆ ಫಂಕ್ಷನ್ ಎಲ್ಲ ಮುಗೀತು. ಸೊ ಬ್ಯಾಕ್ ಟು ಹೋಮ್. ಈಗ ನಮ್ಮ ಗ್ಯಾಂಗಲ್ಲಿ ಒಂದು ಬಕೆಟ್ ಬಿತ್ತು, ಒಂದು ವಿಕೆಟ್ ಗಾನ್. ಗೈಸ್ ಇನ್ನೇ ಬಾಯ್, ಸೈನಿಂಗ್ ಆಫ್ ಫ್ರಮ್ ಮಿಸ್ಟರ್ ಮಿಸಸ್ ರಾಜ್ ಶಿಲ್ಪ.